ಮಂಗಳೂರಿನಲ್ಲಿ ಮತ್ತೋರ್ವ ಬಾಲಕ ನಾಪತ್ತೆಯಾಗಿರೋದು. ಪಣಂಬೂರು ಕೋಸ್ಟ್ ಗಾರ್ಡ್ ಅಧಿಕಾರಿ ಪುತ್ರ ಮಿಸ್ಸಿಂಗ್ ಆಗಿರೋದು. ಜೀವನ್ ಕುಮಾರ್ ಪುತ್ರ ಹಿತೇನ್ ಬದ್ರಾ ನಾಪತ್ತೆ ಆಗಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಮಾರ್ಚ್ 12ನೇ ತಾರೀಕು ಮನೆಯಿಂದ ತೆರಳಿದಂತ ಬಾಲಕ ಈಗ ನಾಪತ್ತೆ ಆಗಿರೋದು. ನೋಡಿ, ಇತ್ತೀಚೆಗಷ್ಟೇ ದಿಗಂತ್ ಕೇಸ್ ಸಾಲ್ವ್ ಆಯ್ತು, ದಿಗಂತ್ ಸಿಕ್ಕ ಅನ್ನೋ ಬೆನ್ನಲ್ಲೇ ಈಗ ಮತ್ತೋರ್ವ ಬಾಲಕ ನಾಪತ್ತೆ ಆಗಿರೋದು. ಜೀವನ್ ಕುಮಾರ್ ಪುತ್ರ ಹಿತೇನ್ ಬದ್ರಾ ನಾಪತ್ತೆ ಆಗಿರೋದು. ಮಾರ್ಚ್ 12ನೇ ತಾರೀಕು ಮನೆಯಿಂದ ತೆರಳಿದ್ದ ಬಾಲಕ ಕುಂಜತ್ ಬೈಲ್ನಲ್ಲಿರುವಂತಹ ಮನೆಯಿಂದ ಹೋಗಿದ್ದ ಹಿತೇನ್ ಆದ್ರೆ ಈಗ ನಾಪತ್ತೆ ಆಗಿದ್ದಾನೆ. ಎಲ್ಲಿಗೆ ಹೋದ, ಯಾತಕ್ಕೆ ಹೋದ, ಯಾರಾದ್ರೂ ಕರ್ಕೊಂಡು ಹೋದ್ರಾ, ಏನ್ ಕತೆ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಪಣಂಬೂರು ಕೋಸ್ಟ್ ಗಾರ್ಡ್ ಅಧಿಕಾರಿಯ ಪುತ್ರನೇ ಮಿಸ್ಸಿಂಗ್ ಆಗಿರೋದು. ಆತನೇ ಎಲ್ಲೋ ಹೋಗಿ ಮಿಸ್ ಆಗಿರೋದಾ ಅಥವಾ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ, ಇಲ್ಲಿ ಏನ್ ಆಗಿರಬಹುದು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಈಗಾಗಲೇ ದಿಗಂತ್ ನಾಪತ್ತೆ ಆಗಿದ್ದ, ಆತನ ಕಿಡ್ನಾಪ್ ಮಾಡಿದ್ರು, ಹಂಗೆ ಹಿಂಗೆ ಅಂದ್ರು, ಕೊನೆಗೆ ಆತ ಪರೀಕ್ಷೆ ಭಯಕ್ಕೆ ಮನೆ ಬಿಟ್ಟಿದ್ದು ಅಂತ ಗೊತ್ತಾಯ್ತು. ಹೆಂಗೂ ಪತ್ತೆ ಆಗಿದ್ದಾನೀಗ. ಬಟ್ ಅದರ ಬೆನ್ನಲ್ಲೇ ಈಗ ಮತ್ತೋರ್ವ ಬಾಲಕ ನಾಪತ್ತೆ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪಣಂಬೂರು ಕೋಸ್ಟ್ ಗಾರ್ಡ್ ಅಧಿಕಾರಿಯ ಪುತ್ರ ಮಿಸ್ಸಿಂಗ್ ಆಗಿರೋದು. ಜೀವನ್ ಕುಮಾರ್ ಪುತ್ರ ಹಿತೇನ್ ಬದ್ರಾ ಈಗ ಕಾಣಿಸ್ತಾ ಇಲ್ಲ. ಮನೆ ಬಿಟ್ಟು ಹೋದಂಥ ಬಾಲಕ ಮತ್ತೆ ಮನೆಗೆ ವಾಪಸ್ ಬಂದಿಲ್ಲ. ಮಾರ್ಚ್ 12ನೇ ತಾರೀಕು ಈ ರೀತಿಯಾಗಿ ಅಂದರೆ 3 ದಿನದ ಹಿಂದೆ ಈತ ಮನೆ ಬಿಟ್ಟು ಹೋಗಿದ್ದು, ಆದರೆ ಇನ್ನೂ ಕೂಡ ಮನೆಗೆ ಬಂದಿಲ್ಲ. ಕುಂಜತ್ ಬೈಲಿನಲ್ಲಿ ಇವರ ಮನೆ ಇರೋದು. ಮನೆಯಿಂದ ಹೊರಗೆ ಹೋದವನು ಮನೆಗೆ ವಾಪಸ್ ಆಗಿಲ್ಲ. ಕಾರಣ ಏನು, ಎಲ್ಲಿ ಹೋದ, ಯಾರಾದರೂ ಕರ್ಕೊಂಡು ಹೋದ್ರಾ, ಕಿಡ್ನ್ಯಾಪ್ ಆಯ್ತಾ, ಅದರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಇತ್ತೀಚೆಗಷ್ಟೇ ದಿಗಂತ್ ಕೇಸ್ ಸಾಲ್ವ್ ಆಯ್ತು ಅನ್ನೋದ್ರ ಬೆನ್ನಲ್ಲೇ ಈಗ ಮತ್ತೋರ್ವ ಬಾಲಕ ನಾಪತ್ತೆ ಆಗಿರೋದು. ಏನ್ ಕಾರಣ, ಕೊನೆಯದಾಗಿ ಅವ್ರ ಮನೆಯವರು ಯಾವಾಗ ನೋಡಿದ್ರು, ಎಲ್ಲಿ ನೋಡಿದ್ರಂತೆ? ಸೌಖ್ಯ, ನಿಜವಾಗ್ಲೂ ಕೂಡ ಮಂಗಳೂರು ಭಾಗದಲ್ಲಿ ನಾಪತ್ತೆ ಪ್ರಕರಣಗಳು, ಪ್ರಮುಖವಾಗಿ ಅಪ್ರಾಪ್ತ ಬಾಲಕರು ಮತ್ತು ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ನಾಪತ್ತೆ ಆಗ್ತಾ ಇರುವಂತಹ ಕೇಸ್ಗಳು ದಿನದಿಂದ ದಿನಕ್ಕೆ ನಾವು ಕಾಣ್ತಾ ಇದ್ವಿ. ಮೊನ್ನೆ ತಾನೇ ದಿಗಂತ್ ನಾಪತ್ತೆ ಕೇಸ್ ಇಡೀ ರಾಜ್ಯಾದ್ಯಂತ ಬಹಳ ಸಂಚಲನಕ್ಕೆ ಕಾರಣವಾಗಿತ್ತು. ಮತ್ತು ಅದಾದ ಬಳಿಕ ಬಜ್ಪೆಯಲ್ಲಿ ಕೂಡ ಒಬ್ಬ ಯುವಕ ನಾಪತ್ತೆಯಾಗಿದ್ದ, ಮತ್ತೆ ಆತ ಸಿಕ್ಕಿರುವಂತಹ ಘಟನೆ ಕೂಡ ನಡೆದಿತ್ತು. ಇದೀಗ ಇನ್ನೋರ್ವ ಬಾಲಕ, ಅದು ಕೂಡ ಪ್ರಮುಖವಾಗಿ ಓರ್ವ ಕೋಸ್ಟ್ ಗಾರ್ಡ್ ಅಧಿಕಾರಿಯ ಮಗ ಈಗ ನಾಪತ್ತೆ ಆಗಿರುವಂತದ್ದು. ಈತ ಹಿತೇನ್ ಬದ್ರಾ ಅಂತ ಸುಮಾರು 17 ವರ್ಷ ಪ್ರಾಯದ ಬಾಲಕ ಈತ ಒಬ್ಬ ಕೋಸ್ಟ್ ಗಾರ್ಡ್ ಅಧಿಕಾರಿಯ ಮಗ ಜೀವನ್ ಕುಮಾರ್ ಅನ್ನುವಂಥವ್ರು. ಇವರು ಪಣಂಬೂರಿನ ಒಂದು ಕೋಸ್ಟ್ ಗಾರ್ಡ್ ಅಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮಾರ್ಚ್ 12ನೇ ತಾರೀಕಿನಂದು ಈತ ಏನಿದ್ದಾನೆ, ಇವರ ಮಗ ಒಮ್ಮಿಂದೊಮ್ಮೆ ಮನೆಯಿಂದ ಹೋದ ಆತ ಮಿಸ್ಸಿಂಗ್ ಆಗ್ತಾನೆ. ಮಾರ್ಚ್ 12ರಂದು ಆತ ಹೋದ ಬಳಿಕ ವಾಪಸ್ ಮನೆಗೆ ಬರೋದಿಲ್ಲ. ಅವತ್ತಿಂದ ಸಾಕಷ್ಟು ಹುಡುಕಾಟವನ್ನ ಮಾಡ್ತಾರೆ. ಆತನ ಸ್ನೇಹಿತರ ಬಳಿ ಮತ್ತು ಸಂಬಂಧಿಕರ ಮನೆಯಲ್ಲಿ, ಅವರ ಊರಲ್ಲೆಲ್ಲ ವಿಚಾರಣೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿ ಸದ್ಯ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ಈತನಿಗಾಗಿ ಈಗ ತೀವ್ರವಾಗಿ ಒಂದು ಹುಡುಕಾಟದ ಕಾರ್ಯ ಆರಂಭವಾಗಿದೆ, ನಡೀತಾ ಇದೆ. ಆದ್ರೆ ಈವರೆಗೂ ಕೂಡ ಆತನ ಯಾವುದೇ ಸುಳಿವು ಸಿಕ್ಕಿಲ್ಲ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ನೋಡಿ, ನೀವು ಆ ಫೋಟೋ ನೋಡಿ ಅನ್ಕೋತಾ ಇರ್ಬೋದು, ಆತ ಬಾಲಕ ಅಂತ ಯಾಕಂತಿದ್ದೀರಾ ಅಂತ. 17 ವರ್ಷ ಆತನಿಗೆ, ಇನ್ನೂ 18 ತುಂಬಿಲ್ಲ, ಅಪ್ರಾಪ್ತನೇ. ಆ ಬಾಲಕ ಮಿಸ್ಸಿಂಗ್ ಆಗಿರೋದೀಗ. ಆತನ್ನ ಯಾರಾದರೂ ಕರ್ಕೊಂಡು ಹೋದ್ರಾ, ಆತನೇ ಮನೆ ಬಿಟ್ಟು ಬೇಕು ಅಂತಾನೆ ಉದ್ದೇಶಪೂರ್ವವಾಗಿ ಎಲ್ಲಿಗಾದ್ರೂ ಹೋಗಿದ್ದಾನ, ಅದ್ರ ಬಗ್ಗೆ